ನಮಸ್ಕಾರ ಫ್ರೆಂಡ್ಸ್, ಕೃಷ್ಣ ಕ್ರಿಯೇಟಿವ್ ವಿಷನ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಡಬಲ್ ಸೈಡ್ ಪರ್ಸ್ ಮಾಡೋದನ್ನು ನೋಡೋಣ. ಝೀರೋ ಕಾಸ್ಟಲ್ಲಿ ಯಾವುದೇ ಖರ್ಚಿಲ್ಲದೆ ಒಂದು ಪರ್ಸ್ ಮಾಡೋಣ. ಯಾವುದೇ ಜಿಪ್ ಬೇಡ, ಕ್ಯಾನ್ವಾಸ್ ಬೇಡ, ಯಾವುದು ಕೂಡ ಬೇಡ. ಮನೆಯಲ್ಲೇ ಇರುವಂತಹ ಶಾಪಿಂಗ್ ಬ್ಯಾಗಿಂದ ಮಾಡ್ಬೋದು. ವೇಸ್ಟ್ ಪೀಸ್ಗಳಿರ್ತವಲ್ಲ, ಅದನ್ನು ಯೂಸ್ ಮಾಡಿಕೊಂಡು ಪರ್ಸ್ ಮಾಡುವಂಥದ್ದು. ಅದಕ್ಕೋಸ್ಕರ ಇಲ್ಲಿ ಶಾಪಿಂಗ್ ಬ್ಯಾಗ್ ತಗೊಂಡಿದ್ದೇನೆ. ಇದರ ಲೆಂತ್ 11.5, ವಿಡ್ತ್ 9.5 ಇಂಚು ಅಗಲದ 2 ಪೀಸ್ ತಗೊಂಡಿದ್ದೇನೆ. 2 ಪೀಸನ್ನು ಈ ಥರ ಫೋಲ್ಡ್ ಹಾಕ್ಕೊಂಡು ಒಂದು ತುದಿಗೆ ಮಾತ್ರ ಈ ಥರ ರೌಂಡ್ ಶೇಪಲ್ಲಿ ಮಾರ್ಕ್ ಮಾಡ್ಕೊಳ್ಬೇಕು. ಅದನ್ನು ಈ ರೀತಿ ರೌಂಡ್ ಶೇಪ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳೋಣ. ಇದಕ್ಕೆ ಒಂದು ಮೇನ್ ಪೀಸ್, ಒಂದು ಲೈನಿಂಗ್ ಪೀಸ್, ಮಿಡ್ಲಲ್ಲಿ ಶಾಪಿಂಗ್ ಬ್ಯಾಗ್, ಇಂಥದ್ದು 2 ಸೆಟ್ ಬೇಕು. ಉಲ್ಟಾ ಮಾಡಲಿಕ್ಕೋಸ್ಕರ ಇಲ್ಲಿಷ್ಟು ಓಪನ್ ಇಟ್ಕೊಂಡು ಸುತ್ತ ಸ್ಟಿಚ್ ಹಾಕ್ಕೊಳ್ಬೇಕು. ಲೈನಿಂಗ್ ಪೀಸ್ ಮತ್ತು ಮೇನ್ ಪೀಸನ್ನು ಒಟ್ಟೊಟ್ಟಿಗೆ ಇಟ್ಕೊಂಡು ಅದರ ಮೇಲ್ಗಡೆ ಶಾಪಿಂಗ್ ಬ್ಯಾಗನ್ನು ಇಟ್ಕೊಂಡು ಸ್ವಲ್ಪ ಗ್ಯಾಪ್ ಇಟ್ಕೊಂಡು ಅಟ್ಯಾಚ್ ಮಾಡ್ಕೊಳ್ಳೋಣ. ರೌಂಡ್ ಶೇಪಲ್ಲಿ ಸ್ಟಿಚ್ ಹಾಕ್ಕೊಳ್ತಾ ಹೋಗೋಣ. ಅದು ಯಾವ ಶೇಪಲ್ಲಿದೆಯೋ ಆ ರೀತಿಯ ಶೇಪಲ್ಲಿ ಸ್ಟಿಚ್ ಮಾಡ್ತಾ ಹೋಗೋಣ. ಇಲ್ಲಿಷ್ಟು ಓಪನ್ ಇಡೋಣ ಉಲ್ಟಾ ಮಾಡಲಿಕ್ಕೋಸ್ಕರ. ಈಗ ಎಕ್ಸ್ಟ್ರಾ ಪಾರ್ಟನ್ನೆಲ್ಲ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡಿಕೊಂಡು ಸೀದಾ ಮಾಡ್ಕೊಳ್ತಿದ್ದೇನೆ. ಈಗ ಸೀದಾ ಮಾಡ್ಕೊಳ್ಳೋಣ. ಈ ರೀತಿ ಎಲ್ಲ ನೀಟಾಗಿ ಶೇಪು ತೆಕ್ಕೊಳ್ಳೋಣ. ಈಗ ಪ್ರೆಸ್ ಸ್ಟಿಚ್ ಹಾಕ್ಕೊಳ್ತಿದ್ದೇನೆ. ಸುತ್ತ ತುದಿಗೆ ಪ್ರೆಸ್ ಸ್ಟಿಚ್ ಹಾಕ್ಕೊಳ್ಳೋಣ. ಆಯಿತು. ಈಗ ಇಂಥದ್ದೇ ಇನ್ನೊಂದು ಪೀಸನ್ನು ಕೂಡ ಇದೇ ರೀತಿ ಸ್ಟಿಚ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳೋಣ. ಈಗ 2 ಪೀಸ್ ಕೂಡ ರೆಡಿ ಆಗಿದೆ. ಈಗ ಇಲ್ಲಿ 4 ಇಂಚಷ್ಟು ಗ್ಯಾಪಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಹಾಗೆಯೇ ಇಲ್ಲಿ ಸೈಡಲ್ಲಿ ಅರ್ಧ ಇಂಚಿನಷ್ಟು ಮಾರ್ಕ್ ಮಾಡ್ಕೊಳ್ಳೋಣ. ಈ ರೀತಿ ಮಾರ್ಕ್ ಮಾಡಿಕೊಂಡು ಅದು ಎಷ್ಟು ಫೋಲ್ಡ್ ಬರ್ತದೆ ಅಂತ ನೋಡಿಕೊಂಡು ಅಲ್ಲಿಗೊಂದು ಮಾರ್ಕ್ ಮಾಡ್ಕೊಳ್ಳೋಣ. ಈಗ ಇಷ್ಟು ಮಾರ್ಕಿಗೆ ನಾನು ಎಲ್ಲಿ ಮಾರ್ಕ್ ಹಾಕಿದ್ದೇನೋ ಅಷ್ಟಕ್ಕೆ 2 ಪೀಸನ್ನು ಇಟ್ಕೊಂಡು ಮೇಲಿಂದ ಮೇಲೆ ಇಟ್ಕೊಂಡು ಸ್ಟಿಚ್ ಹಾಕೊಳ್ಳುವಂಥದ್ದು. ಈ ರೀತಿ ಸ್ಟಿಚ್ ಹಾಕೊಳ್ಳೋಣ. ಹೀಗೆ ಇದಿಷ್ಟ ಆಯಿತು. ಈಗ ವೆಲ್ಕ್ರೋ ತಗೊಂಡಿದ್ದೇನೆ ನಾನು ಪರ್ಸಿನ ಓಪನ್ ಇದಕ್ಕೆ ಇಡ್ಲಿಕ್ಕೋಸ್ಕರ. ಇಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ, ಎಲ್ಲಿ ಹಚ್ಚಬೇಕು ಅನ್ನೋದನ್ನು ಮಾರ್ಕ್ ಮಾಡಿಕೊಂಡು ವೆಲ್ಕ್ರೋ ಸ್ಟಿಚ್ ಮಾಡ್ಕೊಳ್ಳೋಣ. ಮಿಡ್ಲಿಗೆ ಮಾರ್ಕ್ ಮಾಡಿಕೊಂಡು ವೆಲ್ಕ್ರೋನ ಅಟ್ಯಾಚ್ ಮಾಡ್ಕೊಳ್ಳೋಣ. ಈಗ ಇಲ್ಲೂ ಕೂಡ ಎಲ್ಲಿಗೆ ಮಾರ್ಕ್ ಮಾಡ್ಕೊಳ್ಬೇಕು ಅನ್ನೋದನ್ನು ನೋಡಿಕೊಂಡು ಮಾರ್ಕ್ ಮಾಡಿಕೊಂಡು ಅಟ್ಯಾಚ್ ಮಾಡ್ಕೊಳ್ಳೋಣ ವೆಲ್ಕ್ರೋನ.
ಒಂದು ಸೈಡ್ಗೆ ಅಟ್ಯಾಚ್ ಆಯಿತು. ಈಗ ಇನ್ನೊಂದು ಬದಿಗೂ ಕೂಡ ಇದೇ ರೀತಿ ಮಾರ್ಕ್ ಮಾಡಿಕೊಂಡು ಅಟ್ಯಾಚ್ ಮಾಡ್ಕೊಂಡಾಯ್ತು. ಈಗ ಇಲ್ಲಿ ಈ ರೀತಿ ಫೋಲ್ಡ್ ಹಾಕ್ಕೊಂಡು 2 ಪೀಸನ್ನು ಮಾತ್ರ ಇಟ್ಕೊಂಡು ಸೈಡಲ್ಲಿ ಸ್ಟಿಚ್ ಮಾಡಿಕೊಳ್ಬೇಕು. 2 ಪೀಸನ್ನು ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳೋಣ. ಈ ರೀತಿ ಇದೇ ರೀತಿ ಇನ್ನೊಂದು ಕಡೆ ಕೂಡ ಸ್ಟಿಚ್ ಮಾಡ್ಕೊಳ್ಳೋಣ. ಹೀಗೇನೆ 4 ಸೈಡಿಗೂ ಕೂಡ ಸ್ಟಿಚ್ ಹಾಕೊಳ್ಳೋಣ. ಅಲ್ಲಿಗೆ ಪರ್ಸ್ ರೆಡಿ ಆಗ್ತದೆ. ಯಾವುದೇ ಖರ್ಚಿಲ್ಲದೆ 0 ಕಾಸ್ಟಲ್ಲಿ ಒಂದು ಸುಂದರವಾದ ಪರ್ಸ್ ರೆಡಿ ಆಯಿತು ಪರ್ಸ್. ಎಷ್ಟು ಈಸಿಯಾಗಿತ್ತಲ್ವಾ. ವೇಸ್ಟ್ ಬಟ್ಟೆ ಹೇಗೂ ಇರ್ತದೆ ಮನೆಯಲ್ಲಿ, ಅದರಿಂದ ಯೂಸ್ಫುಲ್ ಆಗಿರುವಂಥ ಒಂದು ಪರ್ಸ್ ರೆಡಿ ಮಾಡ್ಕೊಳ್ಬೋದು. ಇದರಲ್ಲಿ ಮೊಬೈಲ್ ಇಟ್ಕೊಳ್ಬೋದು, ಹಾಗೆ ಹಣ ಇಟ್ಕೊಳ್ಬೋದು, ಕಾರ್ಡ್ಸ್ಗಳನ್ನೆಲ್ಲ ಇಟ್ಕೊಳ್ಬೋದು. ಇಲ್ಲಿ ನೋಡಿ, ಆರಾಮಾಗಿ ಮೊಬೈಲ್ ಕೂರ್ತದೆ ಇದರಲ್ಲಿ. ಅಲ್ಲಿ ಮಿಡ್ಲಲ್ಲಿ ಬೇಕಾದರೆ ಇನ್ನೊಂದು ವೆಲ್ಕ್ರೋ ಇಟ್ಕೊಳ್ಬೋದು, ನಾನು ಇಟ್ಕೊಂಡಿಲ್ಲ. ಹಾಗೇನೂ ಇಟ್ಕೊಳ್ಬೋದು. ನೋಡಿ ಎಷ್ಟು ಸುಂದರವಾದ ಪರ್ಸ್ ರೆಡಿ ಆಯಿತು ಅನ್ನೋದನ್ನು ವೇಸ್ಟ್ ಪೀಸಿಂದ. ಸಾಕಷ್ಟು ವೇಸ್ಟ್ ಪೀಸ್ ಇರ್ತದೆ ಮನೆಯಲ್ಲಿ, ಹಾಗೆಯೇ ಸಾಕಷ್ಟು ಶಾಪಿಂಗ್ ಬ್ಯಾಗ್ಗಳು ಕೂಡ ಇರ್ತವೆ. ನೋಡಿದ್ರಲ್ಲ ಫ್ರೆಂಡ್ಸ್, ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.